ಎಜಿ ನ್ಯೂಸ್ಗೆ ಸ್ವಾಗತ. ತೊಗರಿ ಮತ್ತು ಭತ್ತ ಖರೀದಿ ಕೇಂದ್ರ ತೆರೆಯಲು 5/12/2025 ರೈತ ಸಂಘ ಹೋರಾಟ. ಲಿಂಗಸಗೂರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಳೆದ ವರ್ಷ ಗುರುಗುಂಟ ಭಾಗದಲ್ಲಿ ಹಾಗೂ ಗೌಡೂರು ಗ್ರಾಮದಲ್ಲಿ ತೊಗರಿ ಭತ್ತ ಖರೀದಿ ಕೇಂದ್ರ ಮಂಜೂರು ಮಾಡಲಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಎರಡು ಗ್ರಾಮದಲ್ಲಿ ತೊಗರಿ ಮತ್ತು ಭತ್ತ ಖರೀದಿ ಕೇಂದ್ರ ತೆರೆಯಲಿಲ್ಲ. ಇದರಿಂದಾಗಿ ಗುರುಗುಂಟ ಭಾಗದ ರೈತರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಲು ತುಂಬಾ ತೊಂದರೆ ಆಗ್ತಾ ಇತ್ತು. ಹೆಚ್ಚುವರಿಯಾಗಿ ರೈತರು ಖರ್ಚು ಮಾಡಿಕೊಂಡು ಲಿಂಗಸಗೂರಿಗೆ ಬಂದು ತಮ್ಮ ಬೆಳೆಗಳನ್ನು ಮಾರಾಟ ಮಾಡುವಂತಾಗಿದೆ. ಇದು ರೈತರಿಗೆ ಹೆಚ್ಚುವರಿ ನಷ್ಟವನ್ನ ಉಂಟು ಮಾಡಿದೆ. ಆದ್ದರಿಂದ ಈ ವರ್ಷ ಈಗಾಗಲೇ ಭತ್ತ ಬೆಳೆ ಕೊಯ್ತಾ ಇದ್ದು ಬಂದಿದ್ದು ತೊಗರಿ ಕೂಡ ಕೊಯ್ಲಿಗೆ ಬಂದಿದೆ. ಗುರುಗುಂಟ ಹಾಗೂ ಗೌಡೂರು ಗ್ರಾಮ ಸೇರಿ ತಾಲೂಕಿನಾದ್ಯಂತ ಖರೀದಿ ಕೇಂದ್ರವನ್ನು ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ರೈತರು ಹೆಚ್ಚುವರಿ ನಷ್ಟ ಭರಿಸುವಂತಾಗಿದೆ. ಕಾರಣ ತಾಲೂಕಿನಾದ್ಯಂತ ತೊಗರಿ ಭತ್ತ ಖರೀದಿ ಕೇಂದ್ರವನ್ನು ತೆರೆಯಬೇಕು. 5/12/2025 ರೈತರು ಗುರುಗುಂಟ ಗ್ರಾಮದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 150 ಬಂದ್ ಮಾಡಿ ಉಗ್ರ ಹೋರಾಟವನ್ನ ಮಾಡಬೇಕಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಬಂದು ರೈತರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ, ಇಲ್ಲವಾದಲ್ಲಿ ರೈತರ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ರು. ಭಾಳ ಮಾಡಕತ್ತೀವಿ. ನೀವು ನಮ್ಮ ಮನೆಯಿಂದ ನಮ್ಗೆ ಸಾಕಾರ ಮಾಡಕತ್ತೀರಿ. ನೀವು ನಮ್ಮ ಕೊಟ್ಟಿದ್ದೆಲ್ಲ ಸುದ್ದಿ ಮಾಡೋದು ಮಾಡ್ತೀರಿ. ನಾವು ಮನೆ ಬಟ್ಟ ಒಂದೂ ಸ್ಪಂದನೆ ಇಲ್ಲ. ಯಾವ ಒಂದೂ ಕೆಲಸ ಆಗೋದು. ಅದರ ಸಲುವಾಗಿ ಉಸ್ತುವಾರಿ ಸಚಿವರು ಬರ್ಬೇಕು, DC ಅವ್ರು ಬರೋತನ ದಾಡಿ ಮಾಡಿದ್ರು ಅಂತೇಳಿ ಗುರುಮಠ ರಸ್ತೆ ದಾಡಿ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಮಾಡುವಾಗ ಇದು ಮಾಡಿದ್ವಿ. ಯಾಕಂದ್ರೆ ಈಗ ಅತಿವೃಷ್ಟಿ ಜಾಸ್ತಿ ಆಗೈತಿ. ಬೆಳೆ ತೊಗರಿಗೆ ರೇಟೇ ಇಲ್ಲ. ತೊಗರಿ ರೇಟ್ ಇಲ್ಲ, ಇಳುವರಿ ಇಲ್ಲ. ರೈತರು ಭಾಳ ಇದೊಂದು ಪ್ರತಿಯೊಂದು ಧರಣಿ ಮಾಡಬೇಕು, ಇದು ಮಾಡ್ಬೇಕಂತಂದ್ರೆ ಅಧಿಕಾರಿಗಳು ಪೂರ್ತಿ ಅಧಿಕಾರಿಗಳು ರಾಜಕೀಯ ನಾಯಕರು ಪೂರ್ತಿ ಇದು ಬೇಜವಾಬ್ದಾರಿತನದಾಗ ಆಗಿಬಿಡುತ್ತೆ. ಈಗ ಯಾರು ಎಲ್ಲರಿಗೂ ನಾವು ಧರಣಿ ಮಾಡಕ್ಕೆ ರೆಡಿ, ನೀವು ಇದು ಮಾಡಕ್ಕೆ ರೆಡಿ ಎಲ್ಲರೂ ಆದ್ರೂ ಸಾಕಾರ ಸಿಗುವಂತಂದೇಳಿ ಉಗ್ರವಾದ ಹೋರಾಟ ಮಾಡ್ಬೇಕಂತ ಧರಣಿ ಮಾಡ್ಬೇಕಂತ ಇಟ್ಟಿದೆ ಸರ್. ನಿಮ್ಗೆ ಸಾಕಾರ ಬೇಕು, ನಿಮ್ಮ ಮೂಲಕ ತಿಳಿಸುತ್ತೆ. ಧನ್ಯವಾದಗಳು. ಜೊತೆಗೆ ಇಷ್ಟಾದರೂ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಜಾಗರಣೆಯನ್ನ ನಡೆಸ್ತಾ ಇದ್ದಾರೆ. ಏನು ಗೊತ್ತಿದ್ರು ಗೊತ್ತಿರೋದಂಗೆ ಸುಮ್ಮನೆ ಮೂಗಿನ ತುಪ್ಪ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಬಂದಾಗ ಏನು ಹೇಳ್ತಾರೆ, ಪ್ರತಿಯೊಂದು ಹಳ್ಳಿಯಲ್ಲೂ ಅವಾಗ ನಿಂಪಾತಾರೆ ಅನ್ನದಾತರು ಅಂತ. ಅವಾಗ ಏನು ಹೇಳಿಕೆ ಕೊಡ್ತಾರಂದ್ರೆ ಲಿಂಗಸೂರನ್ನ ಸಿಟಿ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದು ಮಾಡ್ಕೊಂತಾರ. ಇದ್ದಂಥ ಬ್ರಿಟಿಷ್ ಕಾಲದ ಇದ್ದಂಥ ಒಳ್ಳೆ ಒಳ್ಳೆ ಆಫೀಸ್ಗಳನ್ನ ಬೇರೆ ಕಡೆ ಹೋದ್ರು ಸುಮ್ಮನೆ ಕೂತಿದಾರಂದ್ರೆ ಕೇವಲ ಮತದಾನಕ್ಕಷ್ಟೇ ಅವ್ರ ಹೇಳಿಕೆಗಳು. ಲಿಂಗಸೂರು ಅನ್ನದಾತರು ಯಾವುದೇ ಜನಪದರು ಬೇಕಾಗಿಲ್ಲ, ಕೇವಲ ಚುನಾವಣೆಗೆ ಮಾತ್ರ ಅನ್ನದಾತರು ಅಂತ. ಇದೇ ಥರ ಮುಂದುವರೆದ್ರೆ ಮುಂದೊಂದು ದಿನ ನಾವು ತಾಲೂಕಿನ ಎಲ್ಲ ಅನ್ನದಾತರು ನಾವು ಈ ಶಾಸಕರಿಂದ ಮುಸ್ಕರ ಜೊತೆಗೆ ಮುಂದಿನ ಚುನಾವಣೆಗೆ ನಾವು ಅನ್ನದಾತರೆಲ್ಲ ಮತದಾನ ಬಯಸಿದ್ರೆ ಇಷ್ಟಪಡ್ತೀವಿ. ಯಾಕಂದರೆ ಕೇವಲ ಅನ್ನದಾತರು ಎಲೆಕ್ಷನ್ಗೆ ಸಿಗುತ್ತಿಲ್ಲ. ಇಲ್ಲಿದ್ದ ಜನಪ್ರತಿನಿಧಿಗಳು ನಮ್ಮ ಅನ್ನದಾತರ ಬಗ್ಗೆ ಅಭಿಮಾನ ಇರಬೇಕು. ಅವರಿಗೆ ಎಷ್ಟು 8 ದಿನ ಕುಂತೀವಂದ್ರೆ ನಾವು ಕೇವಲ ಈ ತೋರಿಕೆಗೆ ಮಾತ್ರ ಹೇಳಿಕೆ ಕೊಡ್ತಾರಂದ್ರೆ ಇಲ್ಲಿದ್ದ ಅನ್ನದಾತರು ನಾವು ಅಂದರೆ ಲೆಕ್ಕಕ್ಕಿಲ್ಲ ಅಂತ ಅರ್ಥ. ನಮ್ಮಿಂದ ಅವರು ನಮ್ಮ ಒಬ್ಬ ಒಳ್ಳೆಯ ಸೇವಕ ಆಗ್ಬೇಕಂತ ನಾವು ಮತದಾನ ಮಾಡಿ ಜನಪ್ರತಿನಿಧಿ ಮಾಡಿವಿ. ನಮ್ಮ ಕುಂದಪರಿತಿಗಳು ನಮ್ಮ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತಂದರೆ ಇಂಥ ಜನಪ್ರತಿನಿಧಿ ನಾವು ಯಾಕೆ ಆಯ್ಕೆ ಮಾಡೋಣ. ಮುಂದಿನ ದಿನಮಾನಗಳಲ್ಲಿ ಒಬ್ಬ ಒಳ್ಳೆಯ ಅನ್ನದಾತರ ಬಗ್ಗೆ ಅಭಿಮಾನ ಇರತಕ್ಕಂಥ ಅನ್ನದಾತರನ್ನು ನಾವು ಮುಂದಿನ ಚುನಾವಣೆಗಳಲ್ಲಿ ನಿಲ್ಲಿಸ್ತೀವಿ. ಅವರಿಗೆ ನಾವು ಮತದಾನ ಮಾಡಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ವೈದುರ್ಗ ಪ್ರಸಾದ್ ತಾಲೂಕು ಅಧ್ಯಕ್ಷ ಬಸಣ್ಣ ಕೋಟ, ಗೌರವಾಧ್ಯಕ್ಷ ಸದಾನಂದ, ಯುವ ಘಟಕದ ಅಧ್ಯಕ್ಷ ಬಸವರಾಜ್ ಗೌಡೂರ್, ನಾಗಪ್ಪ ಪುಣ್ಯ, ದಲಾಲ್ ಸಾಬ್, ಹನುಮಂತ ಹಳ್ಳಿ ಹೊಳೆಪ್ಪ, ರಾಮಣ್ಣ ಉಪಸ್ಥಿತರಿದ್ದರು. ಮಲ್ಲರೆಡ್ಡಪ್ಪ, ಹೆಚ್ಚು ದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.